ಇವಾಗ ತಗೊಂಬಂದಿದ್ದೀನಲ್ಲ ಮಹಿ, ಅದು ಎಷ್ಟು ಖರ್ಚಾಗ್ಬೋದು, ಎಷ್ಟು ಲಾಭ ಬರ್ಬೋದು ಆ ಗಾಡಿಗೆ? ಇವಾಗ 50,000 ಕೊಟ್ಟು ತೊಗೊಂಬಂದಿದ್ಯಾ ಚೆನ್ನಾಗಿರೋದೇನೆ. ಅದನ್ನ ಏನಲ್ಲ ಅಂದ್ರೂ ಒಂದು 70,000-80,000 ರೂಪಾಯಿಗಾದರೂ ಮಾರ್ಬೋದು. ಒಂದು 30,000-40,000 ಲಾಭ ಸಿಗ್ತೈತೆ. ನಾವು ಹೇಳೋದಂತೆ 1,00,000 1,20,000 ರೇಟಿಗೆ ಹೇಳ್ಬೇಕು. ಆವಾಗ 50,000 ಲಾಭ ಸಿಗುತ್ತೆ ಬಿಡು. ಅದ್ರಾಗ ಒಂದು 10,000 ಖರ್ಚು ಹೋದ್ರೂ ಒಂದು 40,000 ನಿನಗೆ ಲಾಭ ಸಿಗುತ್ತೆ. ಸರಿನಾ? ಯೋಚನೆ ಮಾಡಬೇಡ, ಅದೆಲ್ಲ ರಿಪೇರಿ ಐತೆ ಸ್ವಲ್ಪ. ಅದನ್ನೆಲ್ಲ ನೀಟಾಗಿ ರೆಡಿ ಮಾಡಿಬಿಡ್ತೀನಿ ಇವತ್ತು ತಗ್ಲಲ್ಲ ರೆಡಿ ಮಾಡಿ ನಾಳೆ ಸೇಲ್ ಮಾಡಿಬಿಡೋಣ. ನನಗೆ ಚೆನ್ನಾಗಿ ಲಾಭ ಸಿಕ್ಕಿದ್ರೆ ಸಾಕಪ್ಪ. ಎಲ್ಲದರಲ್ಲೂ ಚೆನ್ನಾಗಿ ಲಾಭ ಸಿಕ್ಕಿಬಿಟ್ರೆ ನನಗೊಂಥರ ಏನೋ ಸಂತೋಷ ಆದಂಗೆ ಆಗ್ಬಿಡುತ್ತೆ. ಟ್ಯಾಂಬ್ರಿಗೆ ದುಡ್ಡ ಅದಕ್ಕೆಲ್ಲ ಐಟಮ್ ಎಲ್ಲ ತರಬೇಕು. ದುಡ್ಡು ಕೊಡ್ತೀಯಾ ನನಗೆ? ನೀನು ನನ್ನ ಕಡೆಗೆ ಸುಮ್ಮನೆ ಕೊಟ್ಬಿಡು. ನಾನೀಗ ತೊಗೊಂಬತ್ತೀನಿ ಮಾರ್ತಿರ್ತೀನಿ. ಸುಮ್ಮನೆ ಹತ್ಲ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಸುಮ್ಮನೆ ನನ್ನ ಕೈಗೆ ದುಡ್ಡು ಕೊಟ್ಬಿಟ್ರೆ ನಿನ್ನ ನಗ್ಲೆಲ್ಲ ಕೇಳೋದೇ ಇರಲ್ಲ. ಬೇಡಪ್ಪ, ಆಮೇಲೆ ಯಾಕೆ ಬೇಕು? ಅಯ್ಯೋ, ನೀನು ತಗೊಂಡು ದುಡ್ಡು ಒಂದೇ ಸಮಕ್ಕೆ ಇರಲ್ಲ, ನಿನಗೆಲ್ಲೂ ಇಕ್ಕೆಮಕ್ಕಾಗಲ್ಲ, ಸುಮ್ಮನಿರು. ಅಲ್ಲಿ ಮನೆಯಾಗಿರುತ್ತೆ, ಬೇಕಂದ್ರಾಗೆ ತಗೊಂಡೋಗಷ್ಟೇ. ಇವಾಗ ಒಂದು 10,000 ಖರ್ಚು ಅಂತೆಲ್ಲ, ಒಂದು 10,000 ಕೊಡ್ತೀನಿ ಅಷ್ಟೇ. ಇವಾಗ 10,000 ಖರ್ಚು ಅಂದಮೇಲೆ 10,000 ಕೊಟ್ಟರೆ ಸಾಕಲ್ಲ. ಆಮೇಲೆ ಬೇಕಾದ್ರೆ ನೋಡ್ಕೊಂಬಕ್ಕಾಗುತ್ತೆ. ಈಗ 15,000 ರೂಪಾಯಿ ಕೊಟ್ಟು ತಗೊಂಬಂದಿದ್ದೀನಿ. ಅದನ್ನೇನಾದರೂ ಮಾಡಿ ಒಳ್ಳೆ ಸೇಲ್ ಮಾಡಿಕೊಡು ಅಷ್ಟೇ. ಸರಿ ಆಯ್ತು, ಹೇಳಿ ಮಾಡಿಕೊಡ್ತೀನಿ. ಅಲ್ಲ, ನಿಮ್ಮ ಅಪ್ಪ ನಿಮ್ಮಮ್ಮ ಎಲ್ಲ ಇದ್ದಾರೇನಪ್ಪ? ಹ್ಞೂ ಅಜ್ಜಿ ಇದ್ದಾರೆ, ಎಲ್ಲರೂ ಇದ್ದಾರೆ. ನಮ್ಮಪ್ಪ ನಮ್ಮಮ್ಮ ಎಲ್ಲರೂ ಇದ್ದಾರೆ. ನಾನು ಒಬ್ಬನೇ ಮಗ. ನಮ್ಮ ಮನೆಯಾಗ ಹೆಣ್ಣು ಇಲ್ಲ ಗಂಡು ಇಲ್ಲ. ಎಲ್ಲನ ಇವಾಗ ಮಾಡಿದ್ದೆಲ್ಲ ಆಸ್ತಿ ಎಲ್ಲ ನನಗೇನೆ. ಯಾರೂ ಇಲ್ಲವಲ್ಲ, ಭಾಗ ತಗೊಳಕ್ಕಾಗಲಿ ಏನು ಕೇಳೋಕ್ಕಾಗಲಿ ಯಾರೂ ಇಲ್ಲ. ಇವಾಗ ಮಾಡಿದ್ದೆಲ್ಲ ನಂದೇನೆ. ಇವಾಗ ಒಬ್ಬನೇ ಮಗ. ನಮ್ಮಪ್ಪ ನಮ್ಮಮ್ಮ ಏನು ಕೆಲಸನೇ ಮಾಡಬೇಡ, ಮನೆಯ ಕುಕ್ಕ ಅಂತಾರೆ. ನನಗೆ ಬೇಜಾರು ಬಿಡತ್ತಲ್ಲ, ನನಗೆ ಖರ್ಚಿಗಾದ್ರೂ ದುಡ್ಕೊಂಬನ ಅಂತ ಅಷ್ಟೇ. ಈಗ ನಾನು ದುಡ್ದಿರೋದು ನಮ್ಮಪ್ಪ ನಮ್ಮಮ್ಮ 1 ರೂಪಾಯಿನೂ ಕೇಳಲ್ಲ ಅಜ್ಜಿ, 1 ರೂಪಾಯಿನೂ ಕೇಳಲ್ಲ. ನಮ್ಮದೇನು 2,000 ಅಡಿಕೆ ಗಿಡ ಇದ್ದಾವೆ. 15 ಲಕ್ಷಕ್ಕೆ ತೋಟ ಕೊಡ್ತೀವಿ. ದೊಡ್ಡದು RCC ಮನೆ ಕಟ್ಟಿದ್ದೀವಿ. ನಮ್ಮದೇನಿಂಥದ್ದು ಟೌನ್ನಾಗ ಒಂದು 3 ಸೈಟ್ ತಗೊಂಡು ಬಿಟ್ಕೊಂಡಿದ್ದೀವಿ. ನಾವೇನು ಆಸ್ತಿ ಮಾಡಿ ಬಿಸಾಕಿತ್ತು ನಮ್ಮ ಅಪ್ಪ ನಮ್ಮ. ಏನು ದುಡಿಯೋಂಗೆ ಇಲ್ಲ ಬಿಡು. ಒಬ್ಬನೇ ಮಗ, ಹಿಂದಿಲ್ಲ ಮುಂದಿಲ್ಲ ಯಾರೂ ಇಲ್ಲ, ಅಕ್ಕನಿಲ್ಲ ತಂಗಿನಿಲ್ಲ, ಭಾಗಕ್ಕೆ ಬರ್ತಾರೆ ಎಂಬಕ್ಕೆ ಎಲ್ಲ ನಂದೇ ರಾಜ್ಯ ಭಾರ. ಹೆಂಗ ಬಿಡಪ್ಪ, ಒಬ್ಬನೇ ಇದೆಯಾ? ಒಬ್ಬನೇ ಇರೋದ್ರಿಂದ ಅಕ್ಕ ತಂಗಿಯರು ಇಲ್ಲ, ಯಾರು ಇಲ್ಲ. ಅಣ್ಣ ತಮ್ಮದ್ರಿದ್ರೆ ಉದ್ದಾಡ್ತಾರೆ. ಜನ ಅಣ್ಣ ತಮ್ಮಗಳು ಇಬ್ಬರಲ್ಲಿದ್ರೂ ಜಗಳಾನಿ. ಹೆಂಗ ಬಿಡತ್ತ, ಒಬ್ಬ ಇದೆಯಾ ನಮ್ಮ ಪಾರಿಗೆ? ಯಾರೂ ಇಲ್ಲ. ಹೆಂಗ ಮದುವೆ ಆಗಿ ಕೈ ಹಿಡ್ದು ಚೆನ್ನಾಗಿ ನೋಡ್ಕೊಳಪ್ಪ. ಅದೇ ಹೇಳಿದ್ದೀನಿ, ನಮ್ಮ ಅಪ್ಪ ಅಮ್ಮನ ಹತ್ರ ಮಾತಾಡ್ತೀನಿ. ಸತಿ ಊರಿಗೆ ಹೋಗ್ತೀನಲ್ಲ ಅವಾಗ ಹೋಗ್ಬಿಟ್ಟು ಮಾತಾಡ್ಕೊಂಡು ಬರ್ತೀನಿ. ಹೋಗಿ ಮಾತಾಡಿ, ಅಪ್ಪ ಹಿಂಗೆ ಮದುವೆ ಆಗ್ತೀನಿ ಕಣಪ್ಪ ಅಂತ ಹೇಳಿ, ನಾನು ಮದುವೆ ಆಗ್ತೀನಿ, ತಲೆ ಕೆಡಿಸ್ಕೊಂಬಂದು ಬೇಡ ಹೇಳು. ನಾನೆಲ್ಲ ಮದುವೆ ಆಗ್ತೀನಿ. ನನ್ನ ಹತ್ರ ನಾವು ತುಂಬ ಬಡವರು ಪರು, ನಮ್ದೇನು ಇಲ್ಲ ಅಂತ ಹೇಳ್ಕೆಮ್ಮನು. ನಾನು ಬಡವರಾದ್ರೂ ಪರವಾಗಿಲ್ಲ, ನೀನು ಒಳ್ಳೆ ಹುಡುಗ ಮಹಿ ಅಂತ ನಾನು ತಿಳ್ಕೊಂಡಿದ್ದೀನಿ. ಅವ್ರದ್ದು ಎಷ್ಟೊಂದು ಆಸ್ತಿ ಐತಂತೆ ಕಣಜ್ಜಿ. ನೋಡಿ, ಎಷ್ಟೊಂದು ಇದ್ರೂ ಎಷ್ಟು ಸಾಧಾರಣ ವ್ಯಕ್ತಿ ಆಗ್ಬಿಟ್ಟವನೇ ಇವತ್ತು ಮಹಿ. ತುಂಬ ಖುಷಿ ಆಗ್ತೈತೆ. ಇಷ್ಟು ಇವತ್ತು ಸಾಧಾರಣ ವ್ಯಕ್ತಿ ಆಗಿದ್ದಾನೆ ಅಂತಂದರೆ ಎಷ್ಟು ಖುಷಿ ಆಗ್ತೈತಲ್ವಾ? ನಮ್ಮ ಮೊನ್ನೆ ಎಲ್ಲ ನಮ್ದು ಯಾತು ಇಲ್ಲ, ನಾವು ತುಂಬ ಬಡವರು ಅಂತ ಹೇಳ್ತಿದ್ದ. ಅಜ್ಜಿ, ಇವಾಗಿನ ಕಾಲದಲ್ಲಿ ಇದ್ರೂ ಇಲ್ಲ ಅನ್ನೋ ಥರ ತೋರಿಸ್ಕೋಬೇಕಷ್ಟೇ. ಇದ್ರೂ ಇಲ್ಲ ಥರ ತೋರಿಸ್ಕೋಬೇಕು. ನಾನು ಹಂಗೆ ಹೇಳಿದೆ, ನೀವು ನನ್ನ ತುಂಬ ಚೆನ್ನಾಗಿ ನಂಬಿಬಿಟ್ರಿ. ನಾನು ಇವಾಗ ಇರೋ ಪರಿಸ್ಥಿತಿ ಹೇಳ್ಕೊಂತೀನಿ. ನಮ್ಮದೇನಿಲ್ಲ, 10 ಎಕರೆ ಹೊಲ ಐತೆ, 2,000 ಅಡಿಕೆ ಗಿಡ ಆಲ್ರೆಡಿ ಎಲ್ಲನ ಇವಾಗ ಕೊಯ್ತಾ ಇದ್ದೀವಿ. ತೆಂಗಿನ ತೋಟ ಐತೆ, 5 ಎಕರೆ ಫುಲ್ಲು ತೆಂಗಿನ ತೋಟ. ಅದೊಂದು 2 ಲಕ್ಷ 3 ಲಕ್ಷಕ್ಕೆ ಹೋಗುತ್ತೆ. ಇದೊಂದು 15 ಲಕ್ಷಕ್ಕೆ ಹೋಗುತ್ತೆ. ವರ್ಷ ಒಂದು 20 ಲಕ್ಷ ಆದಾಯ ಹೊಲದಲ್ಲೇ ಬರುತ್ತೆ. ಮತ್ತು ಅದು ಇದು ಮುಳ ಅಂತೇಳಿ ಯಾವುದಾದ್ರೂ ಹಿಂಗೆ ಬೇರೆ ಕಡೆಯಿಂದ ಯಾವುದಾದ್ರೂ ಬರೋದು. ನಮ್ಮಪ್ಪ ನಮ್ಮಮ್ಮ ಬಡ್ಡಿ ವ್ಯವಹಾರ ಮಾಡ್ತಾರೆ. ಬಡ್ಡಿದು ಎಲ್ಲ ಒಂದು 5 ಲಕ್ಷ 25 ಲಕ್ಷ ನೋಡ್ತೀವಿ. ಅದೊಂದು 5 ಲಕ್ಷ ಎಲ್ಲ ನಾವೇನಿಲ್ಲ ಅಂದರೂ ಚೆನ್ನಾಗೆ. ನಮ್ಮಪ್ಪ ಏನು ಚೆನ್ನಾಗಿ ಮಾಡಾಕ್ಬಿಟ್ಟೈತೆ ಎಲ್ಲ. ಸೈಟು ನಮ್ಮವು ಎಷ್ಟು 3-4 ಸೈಟ್ ಇದಾವೆ ಟೌನಲ್ಲಿ. ಈಗ ಕೊಟ್ಟರು 25 ಲಕ್ಷ 30 ಲಕ್ಷಕ್ಕೆ ಕೇಳ್ತಾರೆ ಒಂದೊಂದು ಸೈಟು. ಮತ್ತು ನೆನ್ನೆಸ್ ನೋಡಿರಿ, ನಾ ತುಂಬ ಬಡವ್ರ ಆಂಟಿ ಅಂತಿದ್ದೆ. ನಾನು ಸುಮ್ಮನೆ ಹಂಗೆ ಹೇಳ್ದೆ, ನೋಡೋಣ ನಂಬ್ತಾರೋ ಇಲ್ವೋ ಅನ್ನೋದಕ್ಕೆ ನಾನು ಸುಮ್ಮನೆ ಹಂಗೆ ಹೇಳ್ದೆ. ನೀವು ಹಂಗಂದ್ರೂ ನಂಬಿಟ್ರಿ. ಇರೋ ಪರಿಸ್ಥಿತಿ ಹೇಳ್ತೀನಿ. ಒಬ್ಬನೇ ಮಗ ಆಂಟಿ ನಾನು. ಹಿಂದೆ ಇಲ್ಲ ಮುಂದೆ ಇಲ್ಲ, ಯಾರೂ ಇಲ್ಲ. ಬಿಡತ್ತ, ನಮ್ಮ ಪಾರಿಗೆ ವಾರ್ಗಿತ್ತೇರು ಕಾಟನೇ ಇರಲ್ಲ. ಅಯ್ಯಪ್ಪ, ವಾರ್ಗಿತ್ತೇರಂದ್ರೆ ಸವಾಸಲ್ಲ. ಮತ್ತು ಇಬ್ಬರಳಿದ್ರೂ ಕಷ್ಟನೇ ಅಲ್ಲಿ ಜಗಳ. ಅಯ್ಯೋ, ಇಬ್ಬರ ಮೇಲೆ ಇದ್ರಂತೂ 3-4 ಗಂಡು ಮಕ್ಳಿದ್ರಂತೂ ವಾರ್ಗಿತ್ತೇರು ತೆಗಿದಿದ್ದು ಬೇಡ. ಮಗು ಮುಷ್ಣ ತಿರುವಾಡೋದಕ್ಕೆ. ಮತ್ತು ಒಬ್ಬನೇ ಮಗ ಇರಬೇಕು, ಒಬ್ಬಳೇ ಸಸಿ ಇರಬೇಕು ಅಂಬದು. ನೀವು ಒಬ್ಳಿದ್ರೆ ಯಾವುದೂ ಇರಲ್ಲ. ನಮ್ಮ ಪಾರೋದೇ ಎಲ್ಲ ಇವಾಗ. ಹೆಣ್ಮಕ್ಳಿಗೆ ಕೊಡ್ತಾರೆ, ಗಂಡು ಮಕ್ಳಿಗೆ ಕೊಡ್ತಾರೆ, ಅವ್ರಿಗೆ ಕೊಡ್ತಾರೆ, ಇವ್ರಿಗೆ ಕೊಡ್ತಾರೆ ಎಂಬುದೇ ಇಲ್ಲ. ಒಬ್ಬನೇ ಮಗ ಅಲ್ಲ. ಎಲ್ಲ ಮಾಡಿದ್ದೆಲ್ಲ ಇವ್ರಿಗೇನೆ.
ನಮ್ಮಪ್ಪ ನಮ್ಮಮ್ಮ ನಿನ್ನ ಕೆಲಸಕ್ಕೆ ಹೋಗ್ಬಿಡು ಉಣ್ಕಂಡು ನಿನ್ನ ಮನೆಯಾಗಿರಪ್ಪ ಸಾಕು ಅಂತಾರೆ. ಉಣ್ಕಂಡು ನೀನು ನಮ್ಮ ಕಣ್ಣೆದ್ರಿಗಿರು ಸಾಕು ಅಂತಾರೆ. ನನಗೆ ಇರಕ್ಕೆ ಸರ್ ಬರಲ್ಲ. ಯಾರು ಇರ್ತಾರೆ ಬಿಡಮ್ಮ ಅಂತ ದುಡಿಯೋ ವಯಸ್ಸಿನಾಗ ದುಡಿಬೇಕತ್ಲಾಗೆ ಕೆಲಸ ಕಲ್ತಿದ್ದೀನಿ, ನನ್ನ ಖರ್ಚಿಗೆ ನಾನು ದುಡ್ಕೊಂತೀನಿ ಬೇಜಾರ. ಇವಾಗ ನಮ್ಮ ಹೊಲ್ದಾಗ ಏನು ಕೆಲಸ ಇಲ್ಲ, ಸುಮ್ಮನೆ ಹೋಗಿ ಆಳುಗಳ ಮುಂದೆ ನಿಂತ್ಕೊಂಬದು ಅಷ್ಟೇ. ಆಳುಗಳು ಮಾಡ್ತಿರ್ತಾರೆ. ಈಗ ಹತ್ತಿ ಎಲ್ಲ ಹಾಕ್ತಿರ್ತೀವಿ, ಹತ್ತಿ ಎಲ್ಲನ ಬಿಡ್ಸೋಕ್ಕೂ ಅದಕ್ಕೆಲ್ಲ ಕೂಲಿಯವ್ರು ಬರ್ತಾರೆ. ತಿರ್ಗಿ ಸೀಮೆ ಹಸ ಸಾಕಿದ್ದೀವಿ, ಒಂದು 5 ಸೀಮೆ ಹಸ ಇದ್ದಾವೆ, ಶೆಡ್ ಮಾಡಿದ್ದೀವಿ. ಅಲ್ಲಿ ಒಬ್ರು ಕೂಲಿಯವ್ರು ಬರ್ತಾವ್ರೆ, ಅವರೇ ಅವನ್ನೆಲ್ಲ ನೋಡ್ಕೊಂತಾರೆ. ಮೈ ತೊಳೆಯೋದು, ಹಾಲು ಕರೆದು ಹಾಕೋದು ಹಾಲಿಂದೇ ಆಗುತ್ತೆ ನಮ್ಮದು. ತಿಂಗಳಿಗೆ ಎಷ್ಟೋ ನಾವು 30-40 ಸಾವಿರ 50 ಸಾವಿರ ಗಟ್ಟಲೆ ಹಾಲಿಂದೇ ಆಗುತ್ತೆ. 5 ಸೀಮೆ ಹಸ ಕಟ್ಕೊಂಡಿದ್ದೀವಿ. ಒಂದು ಸೀಮೆ ಹಸ್ದಾಗ ಏನಲ್ಲ ಅಂದ್ರೂ ಒಂದು 10 ಸಾವಿರ ಸಿಗುತ್ತೆ. ಜಾಸ್ತಿ ಚೆನ್ನಾಗಿ ಕರಿತಾವೆ ಅಂಥ ಸೀಮೆ ಹಸ, ದೊಡ್ಡ ದೊಡ್ಡ ಸೀಮೆ ಹಸ್ಗಳು ತಂದಿರೋದು ನಾವು. ಅದ್ರಾಗೇನೇ ಒಂದು 40-50 ಸಾವಿರ ಸಿಗುತ್ತೆ ತಿಂಗಳ. ಹಿಂಗೆ ಎಲ್ಲ ನಾವು ಪ್ರತಿಯೊಂದೂ ಎಲ್ಲ ಮಾಡ್ಕೊಂಡಿದ್ದೀವಿ. ಏನಿಲ್ಲ, ಎಲ್ಲನ ದೊಡ್ಡದ ಮನೆ ಕಟ್ಟಿದ್ದೀವಿ, ಎಲ್ಲ ಕಾಂಪೌಂಡ್ ಮಾಡಿದ್ದೀವಿ. ಭಾಳ ಚೆನ್ನಾಗೈತೆ. ಎಲ್ಲ ಭಾಳ ಚೆನ್ನಾಗಿ ಮಾಡ್ಕೊಂಡಿದ್ದೀವಿ. ಏನು ನಮಗೇನೇನು ಹೋಗಿ ಬಂದಿಲ್ಲ. ಎಲ್ಲ ಚೆನ್ನಾಗಿ ಎಲ್ಲ ಮಾಡ್ಕೊಂಡು ನಾವು ಮುಂದುವರೆದು ಬಿಟ್ಟಿದ್ದೀವಿ. ನಾವು ಇನ್ನೇನು ಕೆಲಸ ಮಾಡೋಕ್ಕೇನು ನಮಗೆ ಇದಾಗಲ್ಲ. ಏನು ಹತ್ಲಕ್ಕೆ ಕೂತ್ಕೊಂಡು ಬೇಜಾರ ಅಂಬೋದಕ್ಕೋಸ್ಕರ ಮಾಡ್ಬೇಕಷ್ಟೇ. ಕೆಲಸ ಮಾಡಲಿಲ್ಲ ಅಂದ್ರೆ ನಡಿತೈತೆ, ನಮ್ಮದೇನು ಕೆಲಸ ಮಾಡಲೇಬೇಕು ಅಂಬೋದೇನಿಲ್ಲ. ನೋಡಪ್ಪ, ನಾವು ನೆನ್ನೆ ಸಹ ಯಾತು ಇಲ್ಲ ಅನ್ಕೊಂಡ್ವಿ. ಅಯ್ಯೋ ದೇವ್ರೆ, ನಾನು ಹಂಗೆ ಅನ್ಕೊಂಡಿದ್ದೇನೆ. ಇವತ್ತು ಹೇಳ್ತಾ ಇರೋದು ನೋಡಿದೆಲ್ಲ ನಮ್ಮ ತೋಟ ಅಂತೇಳಿ ಫೋನ್ನಾಗೆಲ್ಲ ತೋರಿಸಿದ್ದೆ, ಇವತ್ತು ತೋರಿಸ್ಬಿಟ್ಟ. ನಾನು ಬಿಡಪ್ಪ ಏನೂ ಇಲ್ಲ ಅಂದರೆ ಅಷ್ಟೇ ಹೋಯ್ತು, ನೀನು ನಾನು ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು ಅಂತ ನಾನು ಅದೇ ಮಹಿ ಹತ್ರ ಮಾತಾಡಿದೆ. ಇವತ್ತೆಲ್ಲ ನನಗೆ ತೋರಿಸ್ತಾ ಒಂದು ದಿವಸ ಹೋಗ್ಬಿಟ್ಟು ಅವ್ರ ಮನೆ ಎಲ್ಲ ನೋಡಿಕೊಂಡು ತೋಟ ಎಲ್ಲ ನೋಡ್ಕೊಂಡು ಬರ್ತೀವಿ ಒಂದಿನ. ಅದೇನೋ ನಿಜವೇ, ಈಗಿನ ಕಾಲದಾಗೆ ಸಾಧಾರಣವಾಗಿರಬೇಕು. ಇಷ್ಟ ಐತ ಅಂತ ಹೇಳಿ ತೋರಿಸ್ಕೊಂಬಕ್ಕೋದ್ರೆ ಸುಮ್ಮನೆ ಇಲ್ಲದೆಲ್ಲ ತೊಂದರೆಗಳು. ಅದಕ್ಕೋಸ್ಕರನ ಇಲ್ಲದೆಲ್ಲನ ನಾವು ಮಾತಾಡೋದಾಗಲಿ, ಇಲ್ಲದೆಲ್ಲ ನಾವು ಶೋಕಿ ಮಾಡೋದಾಗಲಿ ಅದೆಲ್ಲ ಮಾಡಬಾರ್ದು. ನೀನು ನೋಡಿ ಕಲಿಬೇಕಪ್ಪ. ಇವತ್ತು ನೋಡು, ಒಬ್ಬನೇ ಮಗ ಇದ್ದು ಇಷ್ಟು ಚೆನ್ನಾಗಿ ನೀನು ಇದೆಯಾ ಅಂತಂದರೆ ನಿಜವಾಗ್ಲೂ ಎಷ್ಟು ನೀನು ಡೀಸೆಂಟಾಗೆ, ಎಷ್ಟು ನೀನು ಶೋಕಿ ಮಾಡ್ದಂಗೆ ಎಷ್ಟು ಚೆನ್ನಾಗಿದೆಯಾ ಅಂದ್ರೆ ನಿಜವಾಗ್ಲೂ ನೀನು ಒಂಥರ ಹೆಂಗೆ ಅಂದರೆ ಏನೋ ದೊಡ್ಡ ವ್ಯಕ್ತಿ ಅನ್ನೋ ಥರ ನೀನು ಇರಬೇಕು ಇವತ್ತಿನ ಕಾಲದಲ್ಲಿ. ನಿನಗೆಲ್ಲ ಆಸ್ತಿ ಇರೋದು ನೋಡಿದ್ರೆ ನೀನು ಹಿಂಗೆ ಶೋಕಿ ಮಾಡಿಕೊಂಡು ಹಿಂಗೆ ಬಿಲ್ಡಪ್ ಕೊಟ್ಕೊಂಡು ಓಡಾಡಬೇಕಾಗಿತ್ತು. ಆದರೆ ನೋಡು, ನಿನ್ನ ಹತ್ರ ಎಂಥ ಸ್ವಭಾವ ಐತೆ, ಎಂಥ ಗುಣ ಐತೆ ಅಂತ ಇವಾಗ ಗೊತ್ತಾಗ್ತೈತೆ. ಅಯ್ಯೋ, ನಮ್ಮಮ್ಮ ಸರ ಮಾಡಿಸೈತೆ ಎಳ್ದಳೆ ವೆಲ್ಡ. ಆಲೆ ನನ್ನ ಸೊಸಿಗೆ ಅಂತೇಳಿ ನೆಕ್ಲೆಸ್ ಮಾಡಿಸೈತೆ, ಉಂಗುರ ಮಾಡಿಸೈತೆ ಆಲೇನಿ. ಅಯ್ಯೋ, ನಮ್ಮಮ್ಮ ಹೇಳೋಡು, ನಮ್ಮ ಮನೆಗೆ ಬರೋ ಸೊಸೆ ಪುಣ್ಯ ಮಾಡಿರ್ಬೇಕು. ಯಾರೂ ಇಲ್ವಲ್ಲ ನಮ್ಮ ಮನೆಯಾಗೆ. ನಮ್ಮಮ್ಮ ನನ್ನ ಬರೋ ಸೊಸೆ ನನ್ನ ಮಗಳ ಥರ ನೋಡ್ಕೊಂಬ ಎಂಬುತ್ತಿ. ಅದೃಷ್ಟ ಮಾಡಿರ್ಬೇಕು. ಅಲ್ಲಿ ಎಳ್ದಳೆ ಸಾರ ನನಗೆ ಇಲ್ಲೋಡು ಕೊಳ್ತೇನು, ಕೈ ಚೇನು, ಉಂಗುರ, ಕಡ್ಗ ಸಮೇತ ಬಂಗಾರದ ಮಾಡಿಸೈತೆ. ನಾನೇ ಹಾಕ್ಯಮಲ್ಲ, ಯಾತೋ ಹಾಕ್ಯಮಲ್ಲ. ಬಿಡ ಮತ್ತು ಯಾರು ಹಾಕ್ಯಂತಾರೆ ಅಂತೀನಿ. ಎಲ್ಲ ಮಾಡಿಸ್ಬಿಟ್ಟೈತೆ ನಮ್ಮಮ್ಮ. ಅಯ್ಯೋ, ನನಗೆ ಎಷ್ಟು ಜೊತೆ ಬಟ್ಟೆ ಇದ್ದಾವೆ. ನಮ್ಮಮ್ಮ ಯಾವ ನೋಡುತ್ತಾ ಅವನ್ನೆಲ್ಲ ತಗೊಂಬಂದು ಇಕ್ಕುತ್ತಿ. ನಾನು ಇಕ್ಕಮಲ್ಲ ಅಷ್ಟೇ. ನಾವೇನು ಭಾಳ ಚೆನ್ನಾಗಿದ್ದೀವಿ. ಎಲ್ಲದ್ರಲ್ಲೂ ನಾವು ಏನಿಲ್ಲ. ನಮ್ಮ ಮನೆಗಿಂತ ಇಲ್ಲ ಅನ್ನಂಗಿಲ್ಲ. ಪ್ರತಿಯೊಂದು ಫ್ರಿಡ್ಜು, ಟಿ ವಿ, ಎಷ್ಟು ದೊಡ್ಡ ಟಿ ವಿ. ಅಯ್ಯೋ, ಮಂಚ, ರೂಮಿಗೆ ಮಂಚ 3 ರೂಮ್ ಮಾಡಿಸಿರೋದು ನಮ್ಮ ಮನೆಯಾಗೆ. ಮೇಲೆ ಒಂದು ರೂಮ್ ಪೋರ್ಷನ್ ಕಟ್ಟಿದ್ದೀವಿ. ಡೂಪ್ಲೆಕ್ಸ್ ಮನೆ ನಮ್ದಿರೋದು, ಡೂಪ್ಲೆಕ್ಸ್ ಮನೆ. ಭಾಳ ಚೆನ್ನಾಗೈತೆ ಅಂದರೆ. ಹೆಂಗ ನೋಡಪ್ಪ, ಚೆನ್ನಾಗಿ ಆಸ್ತಿ ಮಾಡಿದ್ದೀರ. ಒಂದಿನ ನೋಡ್ಕೊಂಬರ್ಬೇಕು ಮಹಿ, ನನಗೆ ನೋಡಬೇಕು ಅನ್ನಿಸ್ತೈತೆ. ಒಂದಿನ ಹೋಗೋಣ ಹೇಳು. ನೀನು ಹೇಳೋದು ನೋಡಿರಿ ನಿಮ್ಮ ಮನೆ ನೋಡಬೇಕು ಅನ್ನಿಸ್ತೈತಪ್ಪ ನಮಗೂ. ನೀವು ಕರ್ಕೊಂಡು ಹೋಗಿ ಬರೋಣ ಹೇಳು. ಒಬ್ಬನೇ ಮಗ, ನನಗೇನು ಕಡಿಮೆ ಆಗಿಲ್ಲ. ಎಲ್ಲದರಲ್ಲೂ ನಾವು ಎಷ್ಟು ಚೆನ್ನಾಗಿದ್ದೀವಿ. ನಮ್ಮ ಅಮ್ಮಯ್ಯ ನಮ್ಮ ಅಪ್ಪಯ್ಯ ನನ್ನ ಹೆಂಗೆ ನೋಡ್ಕೊಂತಾರೆ. ನಾನು ಒಬ್ಬನೇ ಮಗ, ಹಿಂದಿಲ್ಲ ಮುಂದಿಲ್ಲ ಯಾರೂ ಇಲ್ಲ. ಒಬ್ಬನೇ ಮಗ, ಮಸ್ತ್ ಬೇಜಾನ ಆಸ್ತಿ ಮಾಡಿದ್ದೀವಿ. ನೋಡ್ತಾ ಇರಿ, ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.